ರಾಜ್ಯ ಸರ್ಕಾರಕ್ಕೆ ಇರುವಂತಹ ಆಪ್ಷನ್ಸ್ ಏನು ಮತ್ತು ರಾಜ್ಯ ಸರ್ಕಾರದ ಮನಸ್ಥಿತಿ ಹೇಗಿದೆ ಆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ಈ ವಿಚಾರದಲ್ಲಿ. ರಾಜ್ಯದಲ್ಲಿ ಬರದ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ನಮಗೆ ನೀರಿಲ್ಲ ಅಂದ್ರೂ ತಮಿಳುನಾಡಿಗೆ ಬಿಡೋ ಸ್ಥಿತಿ ಬಂತಲ್ಲ ಅಂತ ಸರ್ಕಾರಕ್ಕೂ ಕೂಡ ಒಂದು ರೀತಿ ಕಳವಳ ಇದೆ. CWRC ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ CWMAಗೆ ಕಾವೇರಿ ನೀರು ನಿಯಂತ್ರಣ ಮಂಡಳಿಗೆ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ CWMAಗೆ. ನೋಡಿ, CWRC ಅಂದರೆ ಟೆಕ್ನಿಕಲ್ ಕಮಿಟಿ. ಅವ್ರು ಏನು ನೋಡ್ತಾರೆ ಅಂದರೆ ಈಗ ಎಷ್ಟು ಕ್ಯೂಸೆಕ್ ನೀರಿದೆ, ಎಷ್ಟು ಹರಿದು ಬರ್ತಿದೆ, ಎಷ್ಟು ಔಟ್ಫ್ಲೋ ಇದೆ, ಅದನ್ನೆಲ್ಲ ನೋಡಿ ಡಿಸೈಡ್ ಮಾಡ್ತಾರೆ. ಇದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಯಾವುದು CWMA. ಬಟ್ ಇಲ್ಲಿ ನಮಗೆ ನ್ಯಾಯ ಸಿಗುತ್ತಾ? 2018ರಿಂದ ಇಲ್ಲಿ ತನಕ CWRC ಏನು ಹೇಳಿದೆಯೋ ಅದನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದಾರೆ. ಇವರೇನು ಹೆಚ್ಚುವರಿ ಔಟ್ ಆಫ್ ದ ಬಾಕ್ಸ್ ಹೋಗಿ ಕರ್ನಾಟಕಕ್ಕೆ ನ್ಯಾಯ ಕೊಡಿಸೋ ಕೆಲಸ ಇತಿಹಾಸದಿಂದ ಇಲ್ಲಿ ತನಕ ಆಗಿಲ್ಲ. ನೋಡೋಣ ಈಗೇನಾಗತ್ತಂತ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್ ನೇರ ಸಂಪರ್ಕದಲ್ಲಿ. ರೋಹಿತ್, ಸರಿಯಾದ ವಾದ ಮಂಡನೆ ಮಾಡಿಲ್ಲ ಅನ್ನೋ ಭಾವನೆ ಆ ಭಾಗದ ರೈತಾಪಿ ವರ್ಗವನ್ನು ಎಷ್ಟು ಕಾಡ್ತಾ ಇದೆ? ಹೋರಾಟದ ಸ್ವರೂಪ ಯಾವ ರೀತಿ ಇರುತ್ತೆ, ಸಿದ್ಧತೆಗಳು ಹೇಗಾಗ್ತಾ ಇದೆ ಮತ್ತು KRSನ ಗ್ರೌಂಡ್ ರಿಯಾಲಿಟಿ ಡೀಟೇಲ್ಸ್ ಕೊಡೋದಾದ್ರೆ? ಮಮತಾ, ಖಂಡಿತ ಇದೇ ಭಾವನೆ ರೈತರಲ್ಲಿ ಇರುವಂಥದ್ದು. ಕಳೆದ 2 ಸಭೆಯಲ್ಲಿ ಏನು CWRC ನೀರನ್ನು ಬಿಡಬೇಡಿ ಅಂತ ಹೇಳಿತ್ತು. ಆಗ ರೈತರು ಒಂದು ರೀತಿಯಾಗಿ ಸಂತೋಷವಾಗೇ ಇದ್ರು. ಅಂದರೆ ಈ ಬಾರಿ ನೀರನ್ನ ಬಿಡಲಿಕ್ಕೆ ಹೇಳಲ್ಲ, ಆ ನಿಟ್ಟಿನಲ್ಲಿ ಇರುವಂಥ ನೀರನ್ನು ಕುಡಿಯೋ ನಿಟ್ಟಿನಲ್ಲಿ ಮತ್ತು ಜಾನುವಾರುಗಳ ರಕ್ಷಣೆಗಾಗಿ ನಾವು ಬಳಕೆ ಮಾಡ್ಕೋಬಹುದು ನಿಟ್ಟಿನಲ್ಲಿ ಕೂಡ ಆಶಾಭಾವನೆಯಲ್ಲಿದ್ದರು. ಆದರೆ ನೆನ್ನೆ ನಡೆದಂಥ ಸಭೆಯಲ್ಲಿ 4.5 TMC ನೀರನ್ನು ಹರಿಸೋ ನಿಟ್ಟಿನಲ್ಲಿ CWRC ಏನು ಆದೇಶ ನೀಡಿದೆ, ಅದಕ್ಕೆ ರೈತರ ಆಕ್ರೋಶ ಎದ್ದಿರುವಂಥದ್ದು. ಯಾಕಂದರೆ ಗ್ರೌಂಡ್ ರಿಯಾಲಿಟಿಯನ್ನು ಏನು CWRC ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಈ ಹಿಂದೆ ಕಳೆದ ವರ್ಷ ಇಷ್ಟೊತ್ತಾಗಲೇ ಅಪಾರ ಪ್ರಮಾಣದಲ್ಲಿ ಮಳೆ ಬಿದ್ದಂಥ ಪರಿಣಾಮವಾಗಿ ತಮಿಳುನಾಡಿಗೆ ದುಪ್ಪಟ್ಟು ನೀರನ್ನು ಹರಿಸಿದ್ದು. ಆದರೆ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. KRS ಡ್ಯಾಮ್ನಲ್ಲಿ ಇರುವಂಥದ್ದು ಕೇವಲ 17 TMC ನೀರು. ಇದರಲ್ಲಿ 5 TMC ಡೆಸ್ಟ್ ಸ್ಟೋರೇಜ್ ಆದರೆ ಉಳಿಕೆ 12 TMC ಮಾತ್ರ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಇಷ್ಟು ಪ್ರಮಾಣದ ನೀರನ್ನು ಹರಿಬಿಟ್ರೆ ಮುಂದಿನ ದಿನಗಳಲ್ಲಿ ಮಳೆ ಬಾರದೇ ಇದ್ದಂಥ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ನಾವೇನು ಮಾಡಬೇಕು ಅನ್ನೋ ಪರಿಸ್ಥಿತಿ ರೈತರಲ್ಲೂ ಇದೆ. ಇದಲ್ಲದೆ ಕೂಡ ತಮಿಳುನಾಡಿಗೆ ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ಉತ್ತಮವಾಗಿ ಮಳೆ ಬಿದ್ದಿರುವಂಥ ಉದಾಹರಣೆಗಳು ಪ್ರತಿ ವರ್ಷವೂ ಕೂಡ ಇದೆ. ಆದರೆ ಹಿಂಗಾರು ಮಳೆ ಏನು ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿದ್ದಂಥ ಉದಾಹರಣೆಗಳೇ ಇಲ್ಲ. ಆ ನಿಟ್ಟಿನಲ್ಲಿ ಇದೆಲ್ಲವನ್ನು ಆಧಾರವಾಗಿ ಇಟ್ಟುಕೊಂಡು CWRC ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಈ ಭಾಗದ ಜನರ ಮರಣಶಾಸನವನ್ನು ಬರೆದಿದ್ದ ನಿಟ್ಟಿನಲ್ಲಿ ಕೂಡ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ನಿನ್ನೆ ಆದೇಶ ಬರ್ತಿದ್ದಂಗೆ ಕೂಡ ರೈತರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ರು. ಸರ್ಕಾರದ ಆ ಒಂದು ನಿಲುವನ್ನು ಇದೀಗ ಮಂಡ್ಯ ರೈತರು ಎದುರು ನೋಡ್ತಾ ಇದ್ದಾರೆ. ಒಂದು ವೇಳೆ ಸರ್ಕಾರ ಇದೀಗ ನೀರನ್ನು ಹರಿಸದೆ ರೈತರ ಹೋರಾಟ ಒಂದು ಉಗ್ರ ಸ್ವರೂಪಕ್ಕೆ ತಿರುಗುತ್ತೆ. ಅಲ್ಲಿವರೆಗೂ ಕೂಡ ರೈತರು ಕಾದು ನೋಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. CWMA ಬಳಿಯಾಗಿ ಸರ್ಕಾರ ಹೋಗುತ್ತಾ ಅಲ್ಲಿ ಯಾವ ವಾದವನ್ನ ಮುಂದೆ ಇಟ್ಟು ಇರುವಂತ ನೀರನ್ನ ಬಳಕೆಗೆ ಅಂದ್ರೆ ಉಳಿಸ್ಕೊಳ್ಳೋಕೆ ಯಾವ ರೀತಿಯಾದ ಕೆಲಸ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಮಮತಾ, ತಮಿಳುನಾಡಿಗೆ ನ್ಯಾಚುರಲ್ ಅಡ್ವಾಂಟೇಜ್ ಇದೆ. ನ್ಯಾಚುರಲ್ ಅಡ್ವಾಂಟೇಜ್ ಅಂದ್ರೆ ಅವ್ರಿಗೆ ಹಿಂಗಾರು ಸ್ಟಾರ್ಟ್ ಆಗೋದು ಕರೆಕ್ಟ್, ಅವ್ರಿಗೆ ಮಳೆಗಾಲ ಸ್ಟಾರ್ಟ್ ಆಗೋದೆ ಅಕ್ಟೋಬರ್ನಲ್ಲಿ. ನಮಗೆ ಎಲ್ಲಿದೆ ಆ ನ್ಯಾಚುರಲ್ ಅಡ್ವಾಂಟೇಜ್? ಮತ್ತು ಅವರಿಗೆ ಅದೇ ಮಳೆಗಾಲದ ಟೈಮ್ನಲ್ಲಿ 60% ನೀರು ಬಂದ್ಬಿಡುತ್ತೆ. ನಮಗೆ ಎಲ್ಲಿದೆ ಅದು? ಆಮೇಲೆ ನಾವು ಒಂದ್ಸಲ ನೀರು ಹರಿಸಿದ ಮೇಲೆ ಏನು ವಾಪಸ್ ಅವ್ರ ಹತ್ರ ಕೇಳೋಕ್ಕಾಗತ್ತಾ? ಅವ್ರು ವಾಪಸ್ ಕೊಡೋದಕ್ಕಾಗತ್ತಾ? ಇದು ರೈತರ ನಿಜವಾದ ಆತಂಕ. ಈಗ ನಿಮಗೆ KRS ನೀರಿನ ಗರಿಷ್ಠ ಮಟ್ಟವನ್ನು ಹೇಳ್ತಾ ಇದ್ದೀವಿ. ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯ ಇದು 124.80 ಅಡಿ ಇದೆ. ಸಾಮಾನ್ಯವಾಗಿ ಇಂದಿನ ಮಟ್ಟ 91.94 ಅಡಿ ಇದೆ. TMC ಲೆಕ್ಕದಲ್ಲಿ ನಿಮಗೆ ಲೆಕ್ಕಾಚಾರವನ್ನು ಕೊಡ್ತೀವಿ, ಎಷ್ಟು ನೀರು ಗರಿಷ್ಠ ಮಟ್ಟವನ್ನು ಹೊಂದೋ ಕೆಪಾಸಿಟಿ ಡ್ಯಾಮ್ ಹೊಂದಿದೆ ಅಂತ. ಇನ್ಫ್ಲೋ ಸದ್ಯಕ್ಕೆ ಇದು ಹೋದ ವಾರದಿಂದ ಸಿಗ್ತಿರೋ ಇನ್ಫ್ಲೋ. ನಮಗೆ ಹೋದ ವಾರ ಒಂದು ಸ್ವಲ್ಪ ಮಳೆ ಚೆನ್ನಾಗಾಯಿತು, ಹೀಗಾಗಿ 2842,000 ಕ್ಯೂಸೆಕ್ ನೀರು ಈಗ ಇನ್ಫ್ಲೋ ಇದೆ. ಇದು ನೆಕ್ಸ್ಟ್ ಇನ್ 15 ಡೇಸಿಗೆ ಹಿಂಗೆ ಬರುತ್ತಾ? ಮಳೆ ಆಗುತ್ತೆ ಅನ್ನೋ ಕನ್ಫರ್ಮೇಷನ್ ಯಾರು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಇದಕ್ಕೆ ಆತಂಕ ಇರೋದು. ಹೊರಹರಿವು ಸದ್ಯಕ್ಕೆ 1747 ಕ್ಯೂಸೆಕ್ ಇದೆ. ಇದನ್ನ ಇನ್ಮೇಲೆ ಜಾಸ್ತಿ ಮಾಡಬೇಕು ನಾವು ಅಂತ ಹೇಳಿ, ಇದನ್ನ ಇನ್ಮೇಲೆ 3500ಕ್ಕೆ ತಗೊಂಡು ಹೋಗಬೇಕು ಅನ್ನೋದು ತಾಕೀತು ಮಾಡಿರೋದು ನಮಗೆ. ಗರಿಷ್ಠ ಸಾಮರ್ಥ್ಯ ಎಷ್ಟಿದೆ ಈ ಡ್ಯಾಮ್ದು ಅಂತ ನೋಡಿದ್ರೆ 49.45 TMC ನೀರನ್ನು ಹೊಂದೋ ಕೆಪಾಸಿಟಿ ಇದೆ. ಬಟ್ ಈಗ ಸದ್ಯಕ್ಕೆ ಇರೋ TMC ನೀರು ಎಷ್ಟು ಹಾಗಾದರೆ? 17 TMC ಅಷ್ಟು ನೀರಿದೆ. ಆ 17 TMCನಲ್ಲಿ ಇನ್ನೊಂದು ಕ್ಯಾಚ್ ಇದೆ, 5 TMC ನಮಗೆ ಉಪಯೋಗಕ್ಕೆ ಬರಲ್ಲ, ಯಾಕಂದರೆ ಅದು ಡೆಡ್ ಸ್ಟೋರೇಜ್. ಆಮೇಲೆ 1 TMC ಬಿಡಿ, ಅದು ಆವಿಯಾಗಿ ಹೋಗುತ್ತೆ ಅಂತ. ಇರೋದೇ 12 TMC, ಅದರಲ್ಲಿ ಇವ್ರಿಗೆ 4 TMC ಹರಿಸ್ಬಿಟ್ರೆ ಹೆಂಗೆ?